ನಮಸ್ಕಾರ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಡಿಲೇ. ನಮ್ಮ ದಿನೇಶ್ ಕಾರ್ತಿಕ್ ಅವರು ಒಂದು ಸೆಟ್ ಮಾಡಕ್ಕೆ ಕೊಟ್ಟಿದ್ದಾರೆ IPL ಬಗ್ಗೆ, ಜೊತೆಗೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳ ಬಗ್ಗೆ, ಕ್ಯಾಪ್ಟ್ ಆಗಿರ್ಬೋದು ಅನ್ಕ್ಯಾಪ್ಟ್ ಆಗಿರ್ಬೋದು, ಎಲ್ಲರೂ ಕೂಡ ಯಾರು ಕೂಡ ಹೋಗಿ ಆಡಬಾರ್ದು ಓವರ್ಸೀಸ್ ಲೀಗ್ಗಳಲ್ಲಿ ಅನ್ಲೆಸ್ ಅವರು ರಿಟೈರ್ ಆಗೋವರೆಗೂ ಹೋಗ್ಬಿಟ್ಟು ಆಡಬಾರ್ದು. ಇದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ಇದಕ್ಕೆ ನನ್ನ ಪೂರ್ಣ ಬೆಂಬಲ ಇದೆ ಅಂತ ಹೇಳಿದರೆ ದ IPL ಇಸ್ ದ ಕ್ರೌನ್ ಜ್ಯುವೆಲ್ ಆಫ್ ವರ್ಲ್ಡ್ಸ್ ಕ್ರಿಕೆಟ್. ಕ್ರೌನ್ ಇದ್ದಂಗೆ, ಕಿರೀಟ ಇದ್ದಂಗೆ IPL ಕ್ರಿಕೆಟ್ಗೆ. ಇದನ್ನು ನೋಡ್ಬಿಟ್ಟು ಬೇಜಾನ್ ಲೀಗ್ಗಳು ಇಂಪ್ರೆಸ್ ಆಗಿಬಿಟ್ಟು ಸ್ಟಾರ್ಟ್ ಆಗಿರೋ ಉದಾಹರಣೆಗಳಿದ್ದಾವೆ. ಅದೇ ನಮ್ಮ ಇಂಡಿಯಾ ಅಂತಂದರೆ. ಸೊ ನಾವೇನಾದ್ರು ಅಲ್ಲಿ ಹೋಗ್ಬಿಟ್ಟು ಆಡ್ಬಿಟ್ವಿ ಅಂತಂದರೆ, ಬೇರೆ ಲೀಗ್ಗಳೆಲ್ಲ ಹೋಗ್ಬಿಟ್ಟು ಆಡ್ಬಿಟ್ವಿ ಅಂತಂದರೆ ನಮ್ಮ ಸ್ಟ್ಯಾಂಡರ್ಡ್ಸು, ನಮ್ಮ ರೆಪ್ಯುಟೇಷನ್ನ ನಾವೇ ಒಂಥರ ಕಡಿಮೆ ಮಾಡ್ಕೊಂಡಂಗಿರ್ತದೆ. ಇವ್ರು ಆ ಒಂದು ಮೈಂಡ್ ಸೆಟ್ಟಲ್ಲಿದ್ದಾರೆ. ಎಲ್ಲರ ಪಾಯಿಂಟ್ ಆಫ್ ವ್ಯೂ ಒಂದೇ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಿಮಗೆ ಬೇರೆ ಪಾಯಿಂಟ್ ಆಫ್ ವ್ಯೂನೇ ಇರ್ಬೋದೇ. ಇಲ್ಲಾಗಿರೋ ಬೇರೆ ಲೀಗ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ, ನಮಗೆ ಸುಮಾರು ಮ್ಯಾಚಸ್ಗಳನ್ನ ನೋಡಬಹುದು. ಹಂಗೆ ನೋಡೋಕೆ ಹೋದರೆ ಈ ಥರ ಸುಮಾರು ಲೀಗ್ಗಳು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಏನು ಮಾತಾಡ್ತೀವಿ ನಾವು, ಸೀರೀಸ್ಗಳು, ಬಯಲ್ಯಾಟ್ರಲ್ ಸೀರೀಸು, ಟ್ರೈಲ್ಯಾಟ್ರಲ್ ಸೀರೀಸು ಇವೆಲ್ಲ ನೋಡೋಕ್ಕೆ ಸಿಗಲ್ಲ. ಬರೀ ಒಂಥರ ಕ್ಲಬ್ ಕ್ರಿಕೆಟ್ ಆಗೋಗ್ಬಿಡುತ್ತೆ, ಫ್ರೆಂಚೈಸ್ ಬೇಸ್ ಕ್ರಿಕೆಟ್ ಆಗೋಗ್ಬಿಡುತ್ತೆ. ಸೊ ಇದು ಯಾರು ಕೂಡ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಇಂಡಿಯನ್ ಪ್ಲೇಯರ್ಸು ರಿಟೈರ್ ಆಗೋವರೆಗೂ ಇಲ್ಲೇ ಆಡಲಿ, IPL ಮಾತ್ರ ಆಡಲಿ, ಬೇರೆ ಎಲ್ಲೂ ಆಡೋದು ಬೇಡ ಅಂತ ಇವರು ಅಭಿಪ್ರಾಯನ ಪಡ್ತಾ ಇದ್ದಾರೆ. ಆ್ಯಂಡ್ ಅವರ ಪಾಯಿಂಟ್ ಆಫ್ ವ್ಯೂ ನೋಡ್ತವ್ರೆ ಇದು ಕರೆಕ್ಟ್ ಅಂತಲೇ ಅನಿಸುತ್ತೆ. ಆ್ಯಂಡ್ ಸುಮಾರು ಜನ ಇಂಡಿಯನ್ಸ್ ಇದಕ್ಕೆ ಸಪೋರ್ಟ್ ಕೂಡ ಖಂಡಿತ ಮಾಡ್ತಾರೆ. ಅಪ್ಡೇಟ್ ನಂಬರ್ 2, ಆಕಾಶ್ ಚೋಪ್ರಾ ಅವರು ಸ್ಟೇಟ್ಮೆಂಟ್ ಕೊಡಿದ್ರೆ ಅಪ್ಕಮಿಂಗ್ IPL ಸೀಸನ್ 2025ಗೆ ಇವರೇನೋ ಬೋನಸ್ ಪಾಯಿಂಟ್ಗಳನ್ನ ಕೊಡಬೇಕು ಅಂತಾರೆ. ಕಬಡ್ಡಿಲೆಲ್ಲ ಕೊಡ್ತಾರಲ್ಲ ನಮ್ಮ ಬೋನಸ್ ಪಾಯಿಂಟು, ಸೊ ಆ ಥರ ಬೋನಸ್ ಪಾಯಿಂಟ್ನ ಕೊಡಬೇಕು ಅನ್ನೋ ಥರ ಇವ್ರು ಅನ್ಕೊಂತ ಇದ್ರಂತೆ. ನೆಟ್ ರನ್ ರೇಟ್ ಅನ್ನೋದೇನಿದೆ, ಸೊ ಈ ನೆಟ್ ರನ್ ರೇಟ್ನ ಇವ್ರು ನೆಟ್ ರನ್ ರೇಟ್ ಕೊಡೋದ್ರ ಬದಲು ಬೋನಸ್ ಪಾಯಿಂಟು ಇಷ್ಟು ಮಾರ್ಜಿನಿಂದ ಏನಾದ್ರು ಗೆಲ್ತು ಅಂತಂದರೆ, ಇವಾಗ ಒಂದು 50 ರನ್ ಮಾರ್ಜಿನೋ, 30 ರನ್ ಮಾರ್ಜಿನೋ, ಒಂದು 100 ರನ್ ಮಾರ್ಜಿನೋ, ಇಷ್ಟಿಷ್ಟು ಪಾಯಿಂಟ್ಗಳಿಂದ ಏನಾದ್ರು, ಇಷ್ಟಿಷ್ಟು ರನ್ಗಳಿಂದ ಏನಾದ್ರು ಗೆಲ್ತು ಅಂತಂದರೆ ಇಷ್ಟಿಷ್ಟು ಪಾಯಿಂಟನ್ನು ಅಡಿಷ್ನಲ್ ಪಾಯಿಂಟ್ಗಳು, ಒಂದು ಮ್ಯಾಚ್ ಇದ್ರೆ 2 ಪಾಯಿಂಟ್ ಅಲ್ವಾ, ಆ ಥರ ಸ್ವಲ್ಪ ಪಾಯಿಂಟ್ಗಳನ್ನ ಅಡಿಷ್ನಲ್ ಆಗಿ ನೀವು ಕೊಡ್ತು ಅಂತಂದರೆ ಒಂದು ಮ್ಯಾಚ್ನ ಗೆದ್ದರೆ 5 ಪಾಯಿಂಟ್ ಕೊಡೋ ಥರ, ಜೊತೆಗೆ ಬೋನಸ್ ಆಗಿ 1 ಪಾಯಿಂಟ್ನ ಕೊಡೋ ಥರ ಇಷ್ಟು ಮಾರ್ಜಿನಲ್ಲಿ ಹೊಡಿದು ಅಂತಂದರೆ. ಸೊ ಆ ಥರ ಅಭಿಪ್ರಾಯನ ಇವರು ಪಟ್ಟಿದ್ದಾರೆ ಈ ಸೀಸನಿಂದ ಈ ಥರ ಮಾಡಿ ಅಂತ. ಬಟ್ ವಾಟ್ ಮೇಕ್ಸ್ IPL ಎಕ್ಸೈಟಿಂಗ್ ಏನು ಅಂತಂದರೆ, ಲಾಸ್ಟ್ ವೀಕ್ ಹೆಂಗೆ ಎಕ್ಸೈಟಿಂಗ್ ಆಗಿರುತ್ತೆ ಅಂತಂದರೆ ಅದು ನೆಟ್ ರನ್ ರೇಟಿಂದನೇ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿರುತ್ತೆ. ಈ ಪಾಯಿಂಟ್ ಸಿಸ್ಟಮ್ನ ತೊಗೊಂಬಂದ್ಬಿಟ್ಟು ಹಾಳು ಮಾಡೋದು ಬೇಕಾಗಿಲ್ಲ. ಅಂದರೆ ಈ ಅಡಿಷ್ನಲ್ ಪಾಯಿಂಟ್ ಕೊಡೋದು, ಬೋನಸ್ ಪಾಯಿಂಟ್ ಕೊಡೋದು ಇವೆಲ್ಲ ಬೇಕಾಗಿಲ್ಲ. ನೆಟ್ ರನ್ ರೇಟು ಲೆಕ್ಕಾಚಾರ ಆಗ್ತಾ ಇರ್ತಾರೆ. 5 ರನ್ನಿಂದ ಗೆಲ್ಲಬೇಕು, 10 ರನ್ನಿಂದ ಗೆಲ್ಲಬೇಕು, 20 ರನ್, 30 ರನ್ನಿಂದ ಗೆಲ್ಲಬೇಕು, ಅಷ್ಟು ಓವರಿಂದ ಗೆಲ್ಲಬೇಕು, ಇಷ್ಟು ಓವರಿಂದ ಗೆಲ್ಲಬೇಕು ಅಂತ. ಸೊ ಈ ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ನು, ಸೊ ಇವೇನೇ IPLನ ಎಕ್ಸೈಟಿಂಗ್ ಆಗಿಟ್ಟಿರೋದು. ಆಕಾಶ್ ಚೋಪ್ರಾ ಅವರೇ, ನೀವು ಸುಮ್ಮನೆ ಏನೇನೋ ನಿಮ್ಮ ಪಾಯಿಂಟ್ ಆಫ್ ವ್ಯೂಗಳನ್ನ ಹೇಳ್ಬಿಟ್ಟು ಹಾಳು ಮಾಡಕ್ಕೆ ಹೋಗ್ಬಿಡಿ. ಅಪ್ಡೇಟ್ ನಂಬರ್ 3, ನ್ಯೂಜಿಲ್ಯಾಂಡ್ ಕ್ರಿಕೆಟಿಂದ ಬರ್ತಾ ಇರೋದು ಅಪ್ಡೇಟು. ಒಂದು ರಿಪ್ಲೇಸ್ಮೆಂಟ್ ಆಗಿದೆ ಸಡನ್ ಆಗಿ. ಇನ್ನೇ ನಾಳೆಯಿಂದ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಿದೆ. ಇವಾಗ ಬಂದಿರುತ್ತೆ ಸಡನ್ ರಿಪ್ಲೇಸ್ಮೆಂಟು. ಕೈಲ್ ಜೇಮಿಸನ್ ಅವರು ಸ್ಕ್ವಾಡ್ ಒಳಗಡೆ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ. ಯಾರ ರಿಪ್ಲೇಸ್ಮೆಂಟ್ ಆಗಿ ಅಂತಂದರೆ ಲಕ್ಕಿ ಫರ್ಗ್ಯೂಸನ್ ಅವರು ಇಂಜುರಿ ಆಗಿಬಿಟ್ಟು ಈಚೆಗಡೆ ಉಳ್ಕೊಳ್ತಾರಂತೆ. ಅದಕ್ಕೋಸ್ಕರ ಇವ್ರನ್ನ ಒಳಗಡೆ ಹಾಕೊಂಡಿದ್ದಾರಂತೆ. ಸೊ ಎಂತ್ ಮೂಮೆಂಟು, ಇನ್ನೇನು ಟೂರ್ನಮೆಂಟ್ ಸ್ಟಾರ್ಟ್ ಆಗುವಂಥ ಒಂದಿನದಲ್ಲಿ ಆಗಿರುವಂಥ ರಿಪ್ಲೇಸ್ಮೆಂಟ್ ಇದು. ನೋಡೋಣ. ಜೇಮಿಸನ್ನು ಸಿಕ್ಕಾಪಟ್ಟೆ ಉದ್ದ ಇರುವಂಥವ್ರು, ಜೊತೆಗೆ ಆಲ್ರೌಂಡಿಂಗ್ ಅಬಿಲಿಟಿ ಇರುವಂಥವ್ರು, ex-RCB ಪ್ಲೇಯರ್ ಬೇರೆ. ನೋಡೋಣ ಅದೇನು ಕಿತ್ತು ಗುಡ್ಡೆ ಆಗ್ತಾರೆ ಅಂತ ಕೈಲ್ ಜೇಮಿಸನ್ ಅವರು. ಅಪ್ಡೇಟ್ ನಂಬರ್ 4, ಇಂಡಿಯನ್ ಕ್ರಿಕೆಟ್ ಟೀಮ್ ರಿಲೇಟೆಡ್ ಅಪ್ಡೇಟ್. ಚಾಂಪಿಯನ್ಸ್ ಟ್ರೋಫಿಗೆ ಆಲ್ರೆಡಿ ಇವಾಗ ರೀಚ್ ಆಗಿದ್ದಾರೆ. ದುಬೈಗೆ ಹೋಗ್ಬಿಟ್ಟು ಫೋಟೋ ಶೂಟ್ ಎಲ್ಲ ಜೋರಾಗಿ ನಡೆಸ್ತಾ ಇದ್ದಾರೆ ಚಾಂಪಿಯನ್ಸ್ ಟ್ರೋಫಿಗೆ. ಆ್ಯಂಡ್ ಇವಾಗ ಬರ್ತಿರೋಂಥ ಅಪ್ಡೇಟು ಏನು ಅಂತಂದರೆ, ಫ್ಯಾಮಿಲಿನ ಬಿಡ್ತಾರಂತೆ. ಒಂದೇ ಒಂದು ಮ್ಯಾಚ್ನ ನೋಡೋದಕ್ಕೆ BCCI ಅವರು ಪರ್ಮಿಷನ್ ಆಗಿ ಕೊಡ್ತಾರಂತೆ ಫ್ಯಾಮಿಲಿಗೆ. ತೀರಾ ಅನ್ಸೋದು ಬೇಡ ಫ್ಯಾಮಿಲಿಗೆ, ಅಟ್ಲೀಸ್ಟು ನಡೆಯೋವಂಥ ಮ್ಯಾಚ್ಗಳಲ್ಲಿ ಸ್ವಲ್ಪ ಒಂದು ಮ್ಯಾಚ್ ಆದ್ರೂ ನೋಡೋಕ್ಕೆ ಅವಕಾಶ ಮಾಡ್ಕೊಂಡು ಕೊಡೋಣ ಅಂತ ಇವಾಗ ಓಕೆ ಅಂದಿದ್ದಾರಂತೆ. ಸೊ ಅದಕ್ಕೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆಯಂತೆ, ಅವರಿಂದ ಅಪ್ರೂವಲ್ ತಗೋಬೇಕಂತೆ, ಅವಾಗ ಮಾತ್ರ ಫ್ಯಾಮಿಲಿನ ಅಲೋ ಮಾಡ್ತಾರಂತೆ. ಸೊ ಇವರೇ ಹೋಗ್ಬಿಟ್ಟು ಟಿಕೆಟ್ಸ್ನ ತಗೊಂಡು ನೋಡ್ಬೋದು. ಬಟ್ ಅವರಿಂದ ಟಿಕೆಟ್ಸ್ ಸಿಗೋವಂಥದ್ದು ಅಫಿಷಿಯಲ್ ಟ್ರೀಟ್ಮೆಂಟ್ ಇದೆಯಲ್ಲ, ಆ ಅಫಿಷಿಯಲ್ ಟ್ರೀಟ್ಮೆಂಟು, ಲಕ್ಸುರಿ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಪರ್ಮಿಷನ್ ಅವ್ರ ಕಡೆಯಿಂದ ಅಪ್ರೂವಲ್ ಆಗಬೇಕು. ಇನ್ನೇನೆಲ್ಲ ಆಲ್ಮೋಸ್ಟ್ ಹಂಗೇನೆ ಹೋಗ್ತಾರೆ. ಯಾರು ಹೋಗ್ತಾರೆ ಗುರು, ಹೆಣ್ತಿದ್ದೀರಲ್ಲ, ಟಿಕೆಟ್ ತೊಗೊಂಡು ಹೋಗಿ ಮ್ಯಾಚ್ನ ನೋಡ್ತಾರೆ ಯಾರಾದರೂ. ಲಕ್ಸುರಿ ಟ್ರೀಟ್ಮೆಂಟೇ ಬೇಕು ಎಲ್ಲರಿಗೂ. ನಾನು ಸೊ ಒಂದು ಮ್ಯಾಚ್ನ ಅಲೋ ಮಾಡಿದಾರಂತೆ. ಅಪ್ಡೇಟ್ ನಂಬರ್ 5, KKRನ ಹೆಡ್ ಕೋಚ್ ಆಗಿರೋವಂಥ ಚಂದ್ರಕಾಂತ್ ಪಂಡಿತ್ ಅವರು ಮಾತಾಡಿದ್ದಾರೆ ನಮ್ಮ ಕ್ಯಾಪ್ಟನ್ ರಜತ್ ಪತಿದಾರ್ ಅವರ ಬಗ್ಗೆ. ನನಗೆ ಗೊತ್ತು ರಜತ್ ಪತಿದಾರ್ ಕಡಕಾಗಿನೇ ಪರ್ಫಾರ್ಮ್ ಮಾಡಿದ್ದಾರೆ. ಈ ಸಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ ಆಗಿರ್ಬೋದು, ಲೋಕಲಾಗಿ ಏನು ಇವಾಗ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು, ಅಂಡರ್ ಪ್ರೆಷರ್ ಸಖತ್ತಾಗಿನೇ ಪರ್ಫಾರ್ಮ್ ಮಾಡಿದ್ದಾರೆ. ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಕೂಡ ಕಡಕಾಗಿನೇ ಇದೆ. IPL ಸ್ಟ್ಯಾಂಡರ್ಡ್ಸಲ್ಲಿ ಮಸ್ತಾಗೆ ಪ್ರೂವ್ ಆಗಿದ್ದಾರೆ. ಸೊ ಇವ್ರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ, ಕ್ಯಾಪ್ಟನ್ಸಿನ ಕೂಡ ಕಡಕಾಗಿ ಯೂಸ್ ಮಾಡ್ತಾರೆ, ಯುಟಿಲೈಸ್ ಮಾಡಿಕೊಂಡು ಮೇಲ್ಗಡೆಗೆ ಹೋಗ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಬಟ್ KKR ಮೇಲೆ ಮಾತ್ರ ಇವರಿಗೆ ಕೆಟ್ಟದಾಗಿರುತ್ತೆ ಸಿಕ್ಕಾಪಟ್ಟೆ ಅಂತ ಹೇಳಿದ್ದಾರೆ. ಮೊದಲನೇ ಮ್ಯಾಚ್ ಅದು ಸಿಕ್ಕಾಪಟ್ಟೆ ಕೆಟ್ಟದಾಗಿರುತ್ತೆ ಇವ್ರದ್ದು ಅಂತ ಹೇಳಿದ್ದಾರೆ. ಸೊ ಏನೋ ಅವ್ರು ಬಿಲ್ಡಪ್ ಕೊಡೋಕೆ ಹೋಗ್ಬಿಟ್ಟು ಇವ್ರನ್ನ ಕೆಳಗಾಕಕ್ಕೆ ನೋಡಿದ್ದಾರೆ ಸ್ವಲ್ಪ. ಸೊ ಅದು ಮ್ಯಾಚ್ ಡಿಸೈಡ್ ಮಾಡುತ್ತೆ, ಇನಾಗ್ರಲ್ ಮ್ಯಾಚ್ ಡಿಸೈಡ್ ಮಾಡುತ್ತೆ. ಏನು ಕಷ್ಟಪಡ್ತಾರೋ ರಜತ್ ಪತಿದಾರೋ ಅಥವಾ ಉಚ್ನಾಯಾಗಿ ಓಡ್ದಂಗೆ ಓಡಾಡಿಸ್ಕೊಂಡು ಫೀಲ್ಡ್ ತುಂಬ ಹೊಡಿತಾರೋ ಅಂತ ಮ್ಯಾಚ್ ಉತ್ತರ ಕೊಡುತ್ತೆ ಅಲ್ವಾ ಮಗ.
ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬಹುದು. ಬಾ.